ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹಾನ್ಬಾಳ್ ಹೋಬಳಿಯ ಅಗ್ನಿ ಗ್ರಾಮದ ಜನ ಈಗ ಆತಂಕಕ್ಕೊಳಗಾಗಿರುವಂಥದ್ದು. ಯಾಕಂತ ಅಂದರೆ ಅರಣ್ಯ ಇಲಾಖೆಯವರು ಮಾಡಿದಂತಹ ಒಂದು ಕ್ರಮದಿಂದ ಇಷ್ಟು ಜನರ ಈ ಗ್ರಾಮಸ್ಥರ ಜೀವನದ ಮೇಲೆ ತೂಗುಗತ್ತಿ ತೂಗ್ತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಅಗ್ನಿ ಗ್ರಾಮದ ಮೂರ್ಕಣ್ಣು ಗುಡ್ಡ ಪ್ರದೇಶಕ್ಕೆ ಬರುವಂತಹ ಜಾಗ ಸುಮಾರು 7,938 ಎಕರೆಯಲ್ಲಿ ಇಲ್ಲಿನ ಜನ ಸುಮಾರು 3,000 ಎಕರೆಯಷ್ಟು ಹಿಡುವಳಿ ಜಮೀನನ್ನು ಹೊಂದಿದ್ದಾರೆ. ಅರ್ಥಾತ್ ಅವರು ಇಲ್ಲಿ ಪೂರ್ವಜರ ಕಾಲದಿಂದ ಕೂಡ ಇಲ್ಲಿ ಏನು ಒಂದು ಬೇಸಾಯವನ್ನು ಮಾಡ್ತಾ ಬಂದಿದ್ದಾರೆ. ಆದರೆ ಈಗ ಅರಣ್ಯ ಇಲಾಖೆಯವರು ಅತಿಕ್ರಮ ಪ್ರವೇಶ ಅಂತ ಹೇಳಿ ಅರಣ್ಯ ಗ್ರಾಮವನ್ನು ಸೇರಿಸಿ ಈ 8 ಗ್ರಾಮವನ್ನು ಸೇರಿಸಿ ಇಲ್ಲಿ ಏನು ಸೆಕ್ಷನ್ 4 ಅಥವಾ ಸೆಕ್ಷನ್ 7 ಹೇರಲಿಕ್ಕೆ ಬಂದಿದ್ದಾರೆ. ಆದರೆ ಅದು ಕಾನೂನು ಬಾಹಿರವಾಗಿದೆ ಅನ್ನುವಂಥದ್ದು ಹೋರಾಟವನ್ನು ಇಲ್ಲಿನ ಮಾಜಿ ಶಾಸಕ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಗ್ರಾಮಸ್ಥರು ಇವತ್ತು ಸೇರ್ತಾ ಇರುವಂಥದ್ದು. ಈಗ ಮಾತನಾಡ್ಸೋಣ. ಸರ್ ಹೇಳಿ, ಇದು ಯಾವಾಗ ರೆಕಾರ್ಡ್ ಆಯಿತು ಮತ್ತು ಯಾವಾಗ ರದ್ದಾಯಿತು ಮತ್ತು ಯಾಕೆ ಅರಣ್ಯ ಇಲಾಖೆಯವರು ಯಾಕೆ ಈ ರೀತಿ ಮಾಡ್ತಿದ್ದಾರೆ? ನೋಡಿ, 1920ರಲ್ಲಿ ಇಲ್ಲಿ ಭಾರಿ ದೊಡ್ಡ ಪ್ರಮಾಣದ ಅರಣ್ಯ ಇದೆ, ಟಿಂಬರ್ ಇದೆ. ಮತ್ತು ಇದು ಥಿಕೆಸ್ಟ್ ಫಾರೆಸ್ಟ್ ಅಂತ ಹೇಳಿ ಮೈಸೂರು ಸರ್ಕಾರಕ್ಕೆ ಮನವರಿಕೆ ಮಾಡಿ ಅದನ್ನು ಸೆಕ್ಷನ್ 4 ಜಾರಿ ಮಾಡ್ತಾರೆ. ಅದಕ್ಕೆ ಈ ಭಾಗದ ಜನಪ್ರತಿನಿಧಿಗಳು, ರೈತರು ಇದಿಲ್ಲ, ಇದು ಸರಿಯಲ್ಲ ಇದು ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿದ ನಂತರ ಅಂದಿನ ಸರ್ಕಾರ 1924ರಲ್ಲಿ ಈ ಸೆಕ್ಷನ್ 4 ರದ್ದು ಮಾಡ್ತಾರೆ. ಅದಕ್ಕೊಂದು ಗೆಜೆಟ್ ನೋಟಿಫಿಕೇಷನ್ ಇದೆ. ಸೊ ರದ್ದಾದ ನಂತರ ಬಂದಂಥ ರಾಜರ ಸರ್ಕಾರ ಮತ್ತು ಬ್ರಿಟಿಷ್ ಸರ್ಕಾರ ಇವೆಲ್ಲವೂ ಕೂಡ ಮುಂಜೂರಾತಿ ಮಾಡ್ಕೊಳ್ತಾ ಬರ್ತವೆ. ಏನೆಲ್ಲಕ್ಕ ಮಾಡ್ತವೆ? ಫಾರಮ್ ನಂಬರ್ 53 ಬಂತು, 57 ಬಂತು, 94C ಬಂತು. ರಿಸರ್ವ್ ಮಾಡ್ತಾರೆ, ಮಿಲಿಟ್ರಿಯವ್ರಿಗೆ ರಿಸರ್ವ್ ಮಾಡ್ತಾರೆ, ಸ್ಕೂಲ್ಗಳಿಗೆ ಮಾಡ್ತಾರೆ, ಶಾಲೆಗಳಿಗೆ ಮಾಡ್ತಾರೆ. ಸೊ ಈ ಥರ ರಸ್ತೆಗಳನ್ನು ಮಾಡ್ತಾರೆ. ಎಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ಇಲ್ಲ ಆಗ್ತದೆ. ವಿದ್ಯುತ್ ಶಕ್ತಿಯನ್ನು ಕೊಡೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ಟಿಂಬರ್ ಕಡಿತಾರೆ. ಈ 3,000 ಎಕರೆಯಲ್ಲಿ ಬಹುತೇಕ ನನ್ನ ಐಡಿಯಾ 2-2,500 ಎಕರೆ ಮೇಲೆ 3,000 ಎಕರೆನೂ ಕೂಡ ಟಿಂಬರನ್ನು ಕಡಿತಾರೆ. ಟಿಂಬರ್ ಕಡಿಯೋಕ್ಕೆ ಕೊಟ್ಟವ್ರು ಯಾರು? ಪರ್ಮಿಷನ್ನ ಕೊಟ್ಟವರು ಇದೇ ಅರಣ್ಯ ಇಲಾಖೆಯವರು. ದುರಸ್ತಾಗಬೇಕಾದ್ರೆ ಅರಣ್ಯ ಇಲಾಖೆಯವರು ಇದರ ಅರಣ್ಯ ಅಲ್ಲ ಅಂತ ಬರ್ಕೊಟ್ಟು ದುರಸ್ತಾಗಿದ್ದಾವೆ. ಸೊ ಈ ಥರ ಎಲ್ಲ ಹಕ್ಕಾದ ಮೇಲೆ ಸರ್ಕಾರ ಕೊಟ್ಟಾದಮೇಲೆ ಇವರು ಈಗ ಸೆಕ್ಷನ್ 4 ಇದು ನಮ್ಮದು ಅಂತ ಹೇಳೋದಕ್ಕೆ ಏನು ಅಧಿಕಾರ ಇದೆ? ಸೆಕ್ಷನ್ 7 ಅಂತ ಅಂದರೆ ಅದು 4 to 17ವರೆಗೂ ಒಂದೊಂದು ಭಾಗಕ್ಕೂ ಒಂದೊಂದು ಅಧಿಕಾರ ವ್ಯಾಪ್ತಿ ಬರುತ್ತೆ. ಈಗ 7 ಕೊಟ್ಟಿದ್ದಾರೆ. 7 ಕೊಟ್ಟ ಕೂಡಲೇ ಏನು ದೇಶ ಮುಳುಗಲ್ಲ. ಆದರೆ 7 ಏನು ಹೇಳುತ್ತೆ? ಅವನು ಕೃಷಿ ಮಾಡಿದಾನ, ಅವರ ಹೇಳಿಕೆ ತೊಗೊಳ್ಳಿ, ಸರ್ಕಾರಕ್ಕೆ ಕೊಡಿ ಅಂತ ಈ ಥರ ಬರ್ತದೆ. ಸೊ ನಾವು ಹೇಳ್ತೀವಿ 17 ಅವಸರದಲ್ಲಿ ಮಾಡೋಕ್ಕೆ ಹೊರಡ್ತಾ ಇದ್ದೀರಾ. ಅರಣ್ಯ ಇಲ್ಲ ಇಲ್ಲಿ ಬಿಡೋದಕ್ಕೆ ಕಾರಣ ಇಲ್ಲಿ ಮರ ಇಲ್ಲ, ತಿಕ್ಕೇಶ್ ಮರ ಇಲ್ಲ. ಮತ್ತು ಈ ಭಾಗದಲ್ಲಿ ಸೋಲೋ ಫಾರೆಸ್ಟ್, ಇದು ಮೇಲ್ಗಡೆ ಹುಲ್ಲುಗಾವಲಿರ್ತಕ್ಕಂಥದ್ದು ಇಲ್ಲ. ನಾವು ಈ ಜಾಗದಿಂದ ಕದಲಲ್ಲ. ನಂಬರ್ 1, ಸುಮಾರು 1,000 ಜನ, ಸುಮಾರು 1,500-2,000 ಕುಟುಂಬಗಳು ಈ ಭಾಗದಲ್ಲಿ ವಾಸ ಇದ್ದಾರೆ. ನಾವು ಮೊದಲು ಈಗ ನಿಮ್ಮ ಗಮನಕ್ಕೆ ತಂದಿದ್ವಿ, ನಿಮಗೆ ಗೊತ್ತಾಗಲಿ ಅಂತ ಪ್ರಾಕ್ಟಿಕಲಾಗಿ ತೋರಿಸಿದ್ವಿ. ಎರಡನೇದು, ಈಗ ಜನಪ್ರತಿನಿಧಿಗಳಿಗೆ ನಾವು ಒಂದು ಮೆಮೊರಾಂಡಮ್ ಕೊಡ್ತೀವಿ, ಸರ್ಕಾರನ ಭೇಟಿ ಮಾಡ್ತೀವಿ. ಅದರ ಸೈಮಲ್ಟೇನಿಯಸ್ ಆಗಿ ನಾವು ಕೋರ್ಟ್ ಮೆಟ್ಲತ್ತೀವಿ. ನಾವು ಯಾವುದೇ ಕಾರಣಕ್ಕೆ ಈ ಜಾಗದಿಂದ ನಾವು ಕದಲಲ್ಲ. ಇದು ನಮ್ಮ ಹುಟ್ಟಿದ ನಾಡು, ಜನ್ಮಸಿದ್ಧ ಹಕ್ಕು. ಸರ್ಕಾರ ಮನವರಿಕೆ ಮಾಡಿಕೊಂಡು ಇಲಾಖೆಗೆ ಡೈರೆಕ್ಷನ್ ಕೊಟ್ಟು ತಪ್ಪು ಮಾಡ್ತಕ್ಕಂಥ ಇಲಾಖೆಯನ್ನು ಸರಿಪಡಿಸ್ಬೇಕು ಅಂತೇಳಿ ನಾವು ಕಾರವಾರ ತನಕ ಇರ್ತಕ್ಕಂಥ ಪಶ್ಚಿಮ ಘಟ್ಟದ ಎಲ್ಲ ಹೋರಾಟಗಾರರು ಕೂಡ ಇದು ಬೆಂಬಲವಾಗಿ ಇದ್ರ ಪರ ನಿಲ್ತೀವಿ ನಾವು. ಓಕೆ, ಗ್ರಾಮಸ್ಥರಿದ್ದಾರೆ, ನೀವೇನು ಹೇಳ್ತೀರಿ? ಏನು ಸಮಸ್ಯೆ ಎದುರಿಸ್ತಿದ್ದೀರಾ ಸರ್ ಇದರಿಂದ? ಈ ಸಮಸ್ಯೆ ಏನು ಎದುರಿಸ್ತಾ ಇದ್ದಾರೆ ಅಂದರೆ, ನಮಗೆ ಕೃಷಿ ಮಾಡೋದಕ್ಕೆ ಆಗ್ತಾಯಿಲ್ಲ ಇಲ್ಲಿ. ಮತ್ತು 250 ಇಂಚು ಮಳೆ ಬೀಳೋ ಅಂಥ ಜಮೀನು. ಈಗ ಇಲ್ಲಿ ನಾವು ಮಾಡೋವೆಲ್ಲ ನೋಡ್ತಾ ಇದ್ದೀರಾ. ನಮ್ಮ ಮಕ್ಕಳು ಬೆಂಗಳೂರಂತ ಇಲ್ಲಿ ಕೆಲಸಕ್ಕೆ ಹೋಗೋರು ಹುಡುಗರು ಹಳ್ಳಿಯಲ್ಲಿ ಒಬ್ಬರು ನಿಲ್ತಿಲ್ಲ. ಯಾಕೆ ಅಂದರೆ ನೀವು ಫಾರೆಸ್ಟ್ ಅಂತ ಎದುರಿಸ್ತಾ ಇದ್ದೀರಾ ಅಂತ. ಈಗ ಅವ್ರಿಗೆ ಸೆಕ್ಷನ್ 4 ಹಿಂದೆ ಕ್ಯಾನ್ಸಲ್ ಆಗಿರೋದಕ್ಕೆ ದಾಖಲೆನ ನಮ್ಮ ಪತ್ರಕಾರ ಇಲಾಖೆ ವಿಧಾನಸೌಧದಲ್ಲೇ ಇರೋದು. ವಿಧಾನಸೌಧದ ಇದನ್ನು 1924ರಲ್ಲಿ ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಆಮೇಲೆ ನಮ್ಮ ಭೂಮಿ ನಮ್ಮ ಭೂಮಿಗೆ ಬಿಟ್ಕೊಡ್ತಾರೆ ಅನ್ನೋದು ನಮ್ಗೆ ಧೈರ್ಯ ಇದೆ. ಆದರೆ ಕೂಲಿ ಕಾರ್ಮಿಕರು ಈ 100 ವರ್ಷದಿಂದನೂ ಬಂದು ಇಲ್ಲೇ ಇದ್ದವ್ರಿಗೆ ಏನು ಮಾಡಿದ್ದಾರೆ, ನಮ್ಮ ಪೂರ್ವಜರಲ್ಲೇ ಇಲ್ಲಿ ಮನೆ ಕಟ್ಕೊಳ್ರೋ ಪಾಪ ಅವ್ರು ಎಲ್ಲಿಗೆ ಹೋಗೋದು? ಈಗ ದಾಖಲೆ ಇಲ್ದಿದ್ದವರಿಗೆ ಸುಮ್ಮನೆ ನೋಟಿಸ್ ಕೊಡ್ತಾರೆ. ಪಾಪ ಅವರು ಕೋರ್ಟಲ್ಲಿ ದಾಖಲೆ ತಂದು ತೋರಿಸಿ ಅಂದರೆ ಏನು ತೋರಿಸಿ, ಅವರಿಗೂ ದಾಖಲೆ ಮಾಡಿಕೊಟ್ಟು ನಮ್ಮನ್ನು ಉಳಿಸಿ ಅರಣ್ಯನೂ ಉಳಿಸೋದಕ್ಕೆ ನಾವೆಲ್ಲ ಗ್ರಾಮಸ್ಥರು ಅವ್ರ ಅರಣ್ಯ ಅಧಿಕಾರಿಗಳೇನು ಉಳಿಸಿಲ್ಲ ಇದನ್ನು. ಇದಕ್ಕೆ ಇವಾಗ್ಲೂ ಅರಣ್ಯ ಮಾಡೋದಕ್ಕೆ ನಾವು ಇದೀವಿ. ನಮ್ಮ ಭೂಮಿನ ಬಿಟ್ಕೊಡ್ಲಿ ಅಂತ ಏನು ಹಿಡುವಳಿ ಇಲ್ಲಿ ಇದ್ದಾರೆ. ಇನ್ನು ಹೊಸದಾಗಿ ಯಾರಿಗೂ ಕೊಡೋದಿಲ್ದಿದ್ರು. ಈಗ ಇರೋವಂಥವ್ರಿಗೆ ಯಾವುದೇ ತೊಂದರೆ ಮಾಡಬಾರ್ದು, ಅವ್ರನ್ನ ಬದುಕನ್ನು ಸುಗಮಗೊಳಿಸ್ಕೊಡ್ಬೇಕಂತ ಸರ್ಕಾರವನ್ನು ನಿಮ್ಮ ಪತ್ರಿಕೆ ಮುಖಾಂತರ ಒತ್ತಾಯ ಮಾಡ್ತೀವಿ. ಈ ಗ್ರಾಮಸ್ಥರ ಒಂದು ಕೂಗು ಒಂದೇ ಒಂದು, ಅರಣ್ಯಕ್ಕೆ ನಮ್ಮ ವಿರೋಧ ಇಲ್ಲ, ಆದರೆ ಈ ಭಾಗದಲ್ಲಿ ಇರುವಂತಹ ಅರಣ್ಯ ಇಲಾಖೆ ಭೂಮಿ ಏನಿದೆ ಆ ಭೂಮಿಯನ್ನು ಬೇಕಾದರೂ ಅವ್ರು ಬಳಸ್ಕೊಡ್ಲಿ, ಆದರೆ
ಈಗಾಗಲೇ ಹಿಂದೆ ದಾಖಲೆ ಏನಿದೆ ಆ ದಾಖಲೆ ಪ್ರಕಾರ ಮಾಡ್ತಿರುವಂತಹ ಜಾಗ ಏನಿದೆ ಸುಮಾರು 3,000 ಎಕರೆ ಅದನ್ನು ನಮಗೆ ನಮ್ಮ ಗ್ರಾಮಕ್ಕೆ ಬಿಟ್ಕೊಡ್ಲಿ, ಇಲ್ಲ ಅಂದರೆ ನಾವು ನ್ಯಾಯಾಲಯ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹಾನ್ಬಳ್ ಹೋಬಳಿಯ ಅಗ್ನಿ ಗ್ರಾಮದ ಜನ ಈಗ ಆತಂಕಕ್ಕೊಳಗಾಗಿರುವಂಥದ್ದು. ಯಾಕಂತ ಅಂದರೆ ಅರಣ್ಯ ಇಲಾಖೆಯವರು ಮಾಡಿದಂತಹ ಒಂದು ಕ್ರಮದಿಂದ ಇಷ್ಟು ಜನರ ಈ ಗ್ರಾಮಸ್ಥರ ಜೀವನದ ಮೇಲೆ ತೂಗುಗತ್ತಿ ತೂಗ್ತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಅಗ್ನಿ ಗ್ರಾಮದ ಮೂರ್ಕಣ್ಣು ಗುಡ್ಡ ಪ್ರದೇಶಕ್ಕೆ ಬರುವಂತಹ ಜಾಗ ಸುಮಾರು 7,938 ಎಕರೆಯಲ್ಲಿ ಇಲ್ಲಿನ ಜನ ಸುಮಾರು 3,000 ಎಕರೆಯಷ್ಟು ಹಿಡುವಳಿ ಜಮೀನನ್ನು ಹೊಂದಿದ್ದಾರೆ. ಅರ್ಥಾತ್ ಅವರು ಇಲ್ಲಿ ಪೂರ್ವಜರ ಕಾಲದಿಂದ ಕೂಡ ಇಲ್ಲಿ ಏನು ಒಂದು ಬೇಸಾಯವನ್ನು ಮಾಡ್ತಾ ಬಂದಿದ್ದಾರೆ. ಆದರೆ ಈಗ ಅರಣ್ಯ ಇಲಾಖೆಯವರು ಅತಿಕ್ರಮ ಪ್ರವೇಶ ಅಂತ ಹೇಳಿ ಅರಣ್ಯ ಗ್ರಾಮವನ್ನು ಸೇರಿಸಿ, ಈ 8 ಗ್ರಾಮವನ್ನು ಸೇರಿಸಿ ಇಲ್ಲಿ ಏನು ಸೆಕ್ಷನ್ 4 ಅಥವಾ ಸೆಕ್ಷನ್ 7 ಹೇರಲಿಕ್ಕೆ ಬಂದಿದ್ದಾರೆ. ಆದರೆ ಅದು ಕಾನೂನು ಬಾಹಿರವಾಗಿದೆ ಅನ್ನುವಂಥದ್ದು ಹೋರಾಟವನ್ನು ಇಲ್ಲಿನ ಮಾಜಿ ಶಾಸಕ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಗ್ರಾಮಸ್ಥರು ಇವತ್ತು ಸೇರ್ತಾ ಇರುವಂಥದ್ದು. ಈಗ ಮಾತನಾಡ್ಸೋಣ. ಸರ್ ಹೇಳಿ, ಇದು ಯಾವಾಗ ರೆಕಾರ್ಡ್ ಆಯಿತು ಮತ್ತು ಯಾವಾಗ ರದ್ದಾಯಿತು ಮತ್ತು ಯಾಕೆ ಅರಣ್ಯ ಇಲಾಖೆಯವರು ಯಾಕೆ ಈ ರೀತಿ ಮಾಡ್ತಿದ್ದಾರೆ? ನೋಡಿ, 1920ರಲ್ಲಿ ಇಲ್ಲಿ ಭಾರಿ ದೊಡ್ಡ ಪ್ರಮಾಣದ ಅರಣ್ಯ ಇದೆ, ಟಿಂಬರ್ ಇದೆ. ಮತ್ತು ಇದು ಥಿಕೆಸ್ಟ್ ಫಾರೆಸ್ಟ್ ಅಂತ ಹೇಳಿ ಮೈಸೂರು ಸರ್ಕಾರಕ್ಕೆ ಮನವರಿಕೆ ಮಾಡಿ ಅದನ್ನು ಸೆಕ್ಷನ್ 4 ಜಾರಿ ಮಾಡ್ತಾರೆ. ಅದಕ್ಕೆ ಈ ಭಾಗದ ಜನಪ್ರತಿನಿಧಿಗಳು, ರೈತರು ಇದಿಲ್ಲ, ಇದು ಸರಿಯಲ್ಲ ಇದು ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿದ ನಂತರ ಅಂದಿನ ಸರ್ಕಾರ 1924ರಲ್ಲಿ ಈ ಸೆಕ್ಷನ್ 4 ರದ್ದು ಮಾಡ್ತಾರೆ. ಅದಕ್ಕೊಂದು ಗೆಜೆಟ್ ನೋಟಿಫಿಕೇಷನ್ ಇದೆ. ಸೊ ರದ್ದಾದ ನಂತರ ಬಂದಂಥ ರಾಜರ ಸರ್ಕಾರ ಮತ್ತು ಬ್ರಿಟಿಷ್ ಸರ್ಕಾರ ಇವೆಲ್ಲವೂ ಕೂಡ ಮುಂಜೂರಾತಿ ಮಾಡ್ಕೊಳ್ತಾ ಬರ್ತವೆ. ಏನೆಲ್ಲಕ್ಕ ಮಾಡ್ತವೆ? ಫಾರಮ್ ನಂಬರ್ 53 ಬಂತು, 57 ಬಂತು, 94C ಬಂತು. ರಿಸರ್ವ್ ಮಾಡ್ತಾರೆ, ಮಿಲಿಟ್ರಿಯವ್ರಿಗೆ ರಿಸರ್ವ್ ಮಾಡ್ತಾರೆ, ಸ್ಕೂಲ್ಗಳಿಗೆ ಮಾಡ್ತಾರೆ, ಶಾಲೆಗಳಿಗೆ ಮಾಡ್ತಾರೆ. ಸೊ ಈ ಥರ ರಸ್ತೆಗಳನ್ನು ಮಾಡ್ತಾರೆ. ಎಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ಇಲ್ಲ ಆಗ್ತದೆ. ವಿದ್ಯುತ್ ಶಕ್ತಿಯನ್ನು ಕೊಡೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ಟಿಂಬರ್ ಕಡಿತಾರೆ. ಈ 3,000 ಎಕರೆಯಲ್ಲಿ ಬಹುತೇಕ ನನ್ನ ಐಡಿಯಾ 2,500 ಎಕರೆ ಮೇಲೆ 3,000 ಎಕರೆನೂ ಕೂಡ ಟಿಂಬರನ್ನು ಕಡಿತಾರೆ. ಟಿಂಬರ್ ಕಡಿಯೋಕ್ಕೆ ಕೊಟ್ಟವ್ರು ಯಾರು? ಪರ್ಮಿಷನ್ನ ಕೊಟ್ಟವರು ಇದೇ ಅರಣ್ಯ ಇಲಾಖೆಯವರು. ದುರಸ್ತಾಗಬೇಕಾದ್ರೆ ಅರಣ್ಯ ಇಲಾಖೆಯವರು ಇದರ ಅರಣ್ಯ ಅಲ್ಲ ಅಂತ ಬರ್ಕೊಟ್ಟು ದುರಸ್ತಾಗಿದ್ದಾವೆ. ಸೊ ಈ ಥರ ಎಲ್ಲ ಹಕ್ಕಾದ ಮೇಲೆ ಸರ್ಕಾರ ಕೊಟ್ಟಾದಮೇಲೆ ಇವರು ಈಗ ಸೆಕ್ಷನ್ 4 ಇದು ನಮ್ಮದು ಅಂತ ಹೇಳೋದಕ್ಕೆ ಏನು ಅಧಿಕಾರ ಇದೆ? ಸೆಕ್ಷನ್ 7 ಅಂತ ಅಂದರೆ ಅದು 4 to 17ವರೆಗೂ ಒಂದೊಂದು ಭಾಗಕ್ಕೂ ಒಂದೊಂದು ಅಧಿಕಾರ ವ್ಯಾಪ್ತಿ ಬರುತ್ತೆ. ಈಗ 7 ಕೊಟ್ಟಿದ್ದಾರೆ. 7 ಕೊಟ್ಟ ಕೂಡಲೇ ಏನು ದೇಶ ಮುಳುಗಲ್ಲ. ಆದರೆ 7ನಲ್ಲಿ ಏನು ಹೇಳುತ್ತೆ? ಅವನು ಕೃಷಿ ಮಾಡಿದಾನ, ಅವರ ಹೇಳಿಕೆ ತೊಗೊಳ್ಳಿ, ಸರ್ಕಾರಕ್ಕೆ ಕೊಡಿ ಅಂತ ಈ ಥರ ಬರ್ತದೆ. ಸೊ ನಾವು ಹೇಳ್ತೀವಿ 17ನ ಅವಸರದಲ್ಲಿ ಮಾಡೋಕ್ಕೆ ಹೊರಡ್ತಾ ಇದ್ದೀರಾ. ಅರಣ್ಯ ಇಲ್ಲ ಇಲ್ಲಿ ಬಿಡೋದಕ್ಕೆ ಕಾರಣ ಇಲ್ಲಿ ಮರ ಇಲ್ಲ, ತಿಕ್ಕೆಷ್ಟು ಮರ ಇಲ್ಲ. ಮತ್ತು ಈ ಭಾಗದಲ್ಲಿ ಸೋಲೋ ಫಾರೆಸ್ಟ್, ಇದು ಮೇಲ್ಗಡೆ ಹುಲ್ಲುಗಾವಲಿರ್ತಕ್ಕಂಥದ್ದು ಇಲ್ಲ. ನಾವು ಈ ಜಾಗದಿಂದ ಕದಲಲ್ಲ. ನಂಬರ್ 1, ಸುಮಾರು 1,000 ಜನ, ಸುಮಾರು 1,500 to 2,000 ಕುಟುಂಬಗಳು ಈ ಭಾಗದಲ್ಲಿ ವಾಸ ಇದ್ದಾರೆ. ನಾವು ಮೊದಲು ಈಗ ನಿಮ್ಮ ಗಮನಕ್ಕೆ ತಂದಿದ್ವಿ, ನಿಮಗೆ ಗೊತ್ತಾಗಲಿ ಅಂತ ಪ್ರಾಕ್ಟಿಕಲಾಗಿ ತೋರಿಸಿದ್ವಿ. ಎರಡನೇದು, ಈಗ ಜನಪ್ರತಿನಿಧಿಗಳಿಗೆ ನಾವು ಒಂದು ಮೆಮೊರಾಂಡಮ್ ಕೊಡ್ತೀವಿ, ಸರ್ಕಾರನ ಭೇಟಿ ಮಾಡ್ತೀವಿ. ಅದರ ಸೈಮಲ್ಟೇನಿಯಸ್ ಆಗಿ ನಾವು ಕೋರ್ಟ್ ಮೆಟ್ಲತ್ತೀವಿ. ನಾವು ಯಾವುದೇ ಕಾರಣಕ್ಕೆ ಈ ಜಾಗದಿಂದ ನಾವು ಕದಲಲ್ಲ. ಇದು ನಮ್ಮ ಹುಟ್ಟಿದ ನಾಡು, ಜನ್ಮಸಿದ್ಧ ಹಕ್ಕು. ಸರ್ಕಾರ ಮನವರಿಕೆ ಮಾಡಿಕೊಂಡು ಇಲಾಖೆಗೆ ಡೈರೆಕ್ಷನ್ ಕೊಟ್ಟು ತಪ್ಪು ಮಾಡ್ತಕ್ಕಂಥ ಇಲಾಖೆಯನ್ನು ಸರಿಪಡಿಸ್ಬೇಕು ಅಂತೇಳಿ ನಾವು ಕಾರವಾರ ತನಕ ಇರ್ತಕ್ಕಂಥ ಪಶ್ಚಿಮ ಘಟ್ಟದ ಎಲ್ಲ ಹೋರಾಟಗಾರರು ಕೂಡ ಇದು ಬೆಂಬಲವಾಗಿ ಇದ್ರ ಪರ ನಿಲ್ತೀವಿ ನಾವು. ಓಕೆ, ಗ್ರಾಮಸ್ಥರಿದ್ದಾರೆ, ನೀವೇನು ಹೇಳ್ತೀರಿ? ಏನು ಸಮಸ್ಯೆ ಎದುರಿಸ್ತಿದ್ದೀರಾ ಸರ್ ಇದರಿಂದ? ಈ ಸಮಸ್ಯೆ ಏನು ಎದುರಿಸ್ತಾ ಇದ್ದಾರೆ ಅಂದರೆ, ನಮಗೆ ಕೃಷಿ ಮಾಡೋದಕ್ಕೆ ಆಗ್ತಾ ಇಲ್ಲ ಇಲ್ಲಿ. ಮತ್ತು 250 ಇಂಚು ಮಳೆ ಬೀಳೋ ಅಂಥ ಜಮೀನು ಈಗ ಇಲ್ಲಿ ನಾವು ಮಾಡೋವೆಲ್ಲ ನೋಡ್ತಾ ಇದ್ದೀರಾ. ನಮ್ಮ ಮಕ್ಕಳು ಬೆಂಗಳೂರಂತ ಇಲ್ಲಿ ಕೆಲಸಕ್ಕೆ ಹೋಗೋರು ಹುಡುಗರು ಹಳ್ಳಿಯಲ್ಲಿ ಒಬ್ಬರು ನಿಲ್ತಿಲ್ಲ. ಯಾಕೆ ಅಂದರೆ ನೀವು ಫಾರೆಸ್ಟ್ ಅಂತ ಎದುರಿಸ್ತಾ ಇದ್ದೀರಾ ಅಂತ. ಈಗ ಅವ್ರಿಗೆ ಸೆಕ್ಷನ್ 4 ಹಿಂದೆ ಕ್ಯಾನ್ಸಲ್ ಆಗಿರೋದಕ್ಕೆ ದಾಖಲೆನ ನಮ್ಮ ಪತ್ರಕಾರ ಇಲಾಖೆ ವಿಧಾನಸೌಧದಲ್ಲೇ ಇರೋದು. ವಿಧಾನಸೌಧದ ಇದನ್ನು 1924ರಲ್ಲಿ ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಆಮೇಲೆ ನಮ್ಮ ಭೂಮಿ ನಮ್ಮ ಭೂಮಿಗೆ ಬಿಟ್ಕೊಡ್ತಾರೆ ಅನ್ನೋದು ನಮ್ಗೆ ಧೈರ್ಯ ಇದೆ. ಆದರೆ ಕೂಲಿ ಕಾರ್ಮಿಕರು ಈ 100 ವರ್ಷದಿಂದನೂ ಬಂದು ಇಲ್ಲೇ ಇದ್ದವ್ರಿಗೆ ಏನು ಮಾಡಿದ್ದಾರೆ, ನಮ್ಮ ಪೂರ್ವಜರಲ್ಲೇ ಇಲ್ಲಿ ಮನೆ ಕಟ್ಕೊಳ್ರೋ ಪಾಪ ಅವ್ರು ಎಲ್ಲಿಗೆ ಹೋಗೋದು? ಈಗ ದಾಖಲೆ ಇಲ್ದಿದ್ದವರಿಗೆ ಸುಮ್ಮನೆ ನೋಟಿಸ್ ಕೊಡ್ತಾರೆ. ಪಾಪ ಅವರು ಕೋರ್ಟಲ್ಲಿ ದಾಖಲೆ ತಂದು ತೋರಿಸಿ ಅಂದ್ರೆ ಏನು ತೋರಿಸ್ತಾರೆ? ಅವರಿಗೂ ದಾಖಲೆ ಮಾಡಿಕೊಟ್ಟು ನಮ್ಮನ್ನು ಉಳಿಸಿ ಅರಣ್ಯನೂ ಉಳಿಸೋದಕ್ಕೆ ನಾವೆಲ್ಲ ಗ್ರಾಮಸ್ಥರು ಅವ್ರ ಅರಣ್ಯ ಅಧಿಕಾರಿಗಳೇನು ಉಳಿಸಿಲ್ಲ ಇದತ್ತೆ ಇವಾಗ್ಲೂ ಅರಣ್ಯ ಮಾಡೋದಕ್ಕೆ ನಾವು ಇದೀವಿ. ನಮ್ಮ ಭೂಮಿನ ಬಿಟ್ಕೊಡ್ಲಿ ಅಂತ ಏನು ಹಿಡುವಳಿ ಇಲ್ಲಿ ಇದ್ದಾರೆ. ಇನ್ನು ಹೊಸದಾಗಿ ಯಾರಿಗೂ ಕೊಡೋದಿಲ್ದಿದ್ರು. ಈಗ ಇರೋವಂಥವ್ರಿಗೆ ಯಾವುದೇ ತೊಂದರೆ ಮಾಡಬಾರ್ದು, ಅವ್ರನ್ನ ಬದುಕನ್ನು ಸುಗಮಗೊಳಿಸ್ಕೊಡ್ಬೇಕಂತ ಸರ್ಕಾರವನ್ನು ನಿಮ್ಮ ಪತ್ರಿಕೆ ಮುಖಾಂತರ ಒತ್ತಾಯ ಮಾಡ್ತೀವಿ. ಈ ಗ್ರಾಮಸ್ಥರ
ಒಂದು ಕೂಗು ಒಂದೇ ಒಂದು, ಅರಣ್ಯಕ್ಕೆ ನಮ್ಮ ವಿರೋಧ ಇಲ್ಲ, ಆದರೆ ಈ ಭಾಗದಲ್ಲಿ ಇರುವಂತಹ ಅರಣ್ಯ ಇಲಾಖೆ ಭೂಮಿ ಏನಿದೆ ಆ ಭೂಮಿಯನ್ನು ಬೇಕಾದರೂ ಅವ್ರು ಬಳಸ್ಕೊಡ್ಲಿ. ಆದರೆ ಈಗಾಗಲೇ ಹಿಂದೆ ದಾಖಲೆ ಏನಿದೆ ಆ ದಾಖಲೆ ಪ್ರಕಾರ ಮಾಡ್ತಿರುವಂತಹ ಜಾಗ ಏನಿದೆ ಸುಮಾರು 3,000 ಎಕರೆ, ಅದನ್ನು ನಮಗೆ ನಮ್ಮ ಗ್ರಾಮಕ್ಕೆ ಬಿಟ್ಕೊಡ್ಲಿ, ಇಲ್ಲ ಅಂದರೆ ನಾವು ನ್ಯಾಯಾಲಯ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.